ಸರ್, ತಾವು ಕ್ರಿಮಿನಾಲಜಿ ಲಿಟ್ರೇಚರ್ ಓದಿದಿರಿ. ಅವರ ಬಾಡಿ ಲ್ಯಾಂಗ್ವೇಜು, ವೇ ಆಫ್ ಎಕ್ಸ್ಪ್ರೆಷನ್ ನೋಡಿದರೆ ಸುಮ್ಮನೆ ಹಾದಿ ತಪ್ಸೋಕ್ಕೆ ವೇಸ್ಟ್ ಆಫ್ ಟೈಮ್ ಅಥವಾ ಫೂಲ್ ಮಾಡೋಕ್ಕೆ ಹೇಳ್ತಾರಂತ ಅನ್ಸೋದಿಲ್ಲ ಸರ್? ಆ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ನ ತಗೊಳ್ಳೋದಿಲ್ಲ, ನೇರವಾಗಿ ಎವಿಡೆನ್ಸ್ ಮಾತ್ರ ಮಾತಾಡ್ತೀನಿ. ಈ ವೀಣಾ ಬಣ್ಣಂಜೆ ಅವರ ಒಂದು ಇದೆಲ್ಲ ಪ್ರವಚನ ರೂಪದಲ್ಲಿ ಭಾಷಣ ಮಾಡ್ತಾರೆ. ವೀಣಾ ಅವರೇ, ಬಸವ ಪುರಾಣ ನಮಗೆ ಗೊತ್ತಿದ್ದು ಒಂದಲ್ಲ, 12 ಪುರಾಣಗಳಿದೆ. ಇದರಲ್ಲಿ 6 ಪುರಾಣಗಳು ತೆಲುಗು ಭಾಷೆಯಲ್ಲಿದೆ. ಮೊದಲನೇ ತೆಲುಗು ಭಾಷೆಯಲ್ಲಿ ಬರ್ತಕ್ಕಂಥ ಪುರಾಣ ಬಸವ ಪುರಾಣಮು ಪಾಲ್ಕುರಿಕೆ ಸೋಮನಾಥ ಬರೆದಿದ್ದು. ಅದ ನಂತರ ಅದೇ ಹೆಸರಿನ ಮತ್ತೊಂದು ಅವನು ಸೋಮನಾಥ, ಪಾಲ್ಕುರಿಕೆ ಅಲ್ಲ, ಪಿಡುಪುರ್ತಿ ಸೋಮನಾಥ, ಆಮೇಲೆ ನಂಜುಂಡಾರಾಧ್ಯ, ಹೀಗೆಲ್ಲ ಒಂದು 6-7 ಜನ ಬಸವ ರಾಜ ಚರಿತ್ರೆಯನ್ನೇ ಬರೆದಿದ್ದಾರೆ. ಅವರು ಎಲ್ಲದಕ್ಕಿಂತ ಪ್ರಥಮ ಅಂತಂದರೆ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣ. ಅದನ್ನೇ ಆಧಾರ ಆಗಿಟ್ಕೊಂಡು ಭಾಳಷ್ಟು ಅದರಲ್ಲಿನ ಕಾಪಿ ಹೊಡೆದಾಗೆ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನ ಮಾಡಿ ನಂತರ 200 ವರ್ಷಗಳಿಂದ ಬರೆದಂಥದ್ದು ಕನ್ನಡ ಬಸವ ಪುರಾಣ. ಅದು ಈ 6 ಪುರಾಣಗಳು ತೆಲುಗುದಲ್ಲಿದ್ದವು. ಇದು ಮೊದಲನೇ ಕನ್ನಡ ಬಸವ ಪುರಾಣ ಬರೆದವರು ಭೀಮಕವಿಯವರು. ಇದು 1668ರಲ್ಲಿ ಬರೆಯಲ್ಪಟ್ಟಿದೆ.